ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವು ನಿನ್ನೆ ನಮ್ದು ಊರೊಳಗಿಂದ ಇರೋ ಮನೆಗೆ ಬಂದೇವಿ. ನೀನು ಬರ್ಬೇಕಂದ್ರೆ ಕತ್ಲಾಗಿತ್ತು, ಅದಕ್ಕೆ ನಾವೇನೋ ವಿಡಿಯೋ ಮಾಡಿಲ್ಲ. ಅದಕ್ಕೆ ಇವತ್ತು ಬೆಳಗ್ಗೆ ಎದ್ದ ಕೂಡಲೇ ಟೆರೆಸ್ ಮೇಲೆ ಬಂದೇವಿ ಸನ್ರೈಸ್ ನೋಡಕ್ಕಂತ ಸರ್. ಇದು ನೋಡ್ರಿ, ನಮ್ಮ ಮನೆ ಮೇಲೆ ಎಲ್ಲ ಮನೆಗಳು ಕಾಣಿಸಕತ್ತವು. ಸನ್ರೈಸ್ ಎಷ್ಟು ಮಸ್ತ್ ಕಾಣಿಸಕತ್ತೈತಿ. ನಾವು ಇಲ್ಲಿ ನಮ್ಮ ಊರಿಗೆ ಬಂದ್ರೆ ಭಾಳ ಚಲೋ ಅನಿಸ್ತೈತಿ. ಇದು ನಮ್ಮ ಮನೆ ಗಾರ್ಡನು ನೋಡ್ರಿ, ಎಷ್ಟು ಮಲ್ಲಿಗೆ ಹೂವು ಆಗ್ಯಾವ ಇದ್ರೊಳಗೆ. ಭಾಳ ದಿವಸ ಐತಿ ಬಂದೇ ಇಲ್ಲ, ಎಲ್ಲ ಒಣಗೆ ಬೆಳಗತ್ತಾವು. ಇದ್ರಾಗ ಎಷ್ಟು ಚಲೋ ಅದಾವು, ಕೋಕೋತೀವಿ. ಮೊದಲ ಇಲ್ಲಿ ಭಾಳ ದಿವ್ಸಕ್ಕೊಮ್ಮೆ ಬಂದಾಗ ಯಾವಾಗಿದ್ರು ಹುಲ್ಲು ಬೆಳೆದಿರ್ತಿತ್ತು. ಪಾಪ ನಮ್ಮ ಮಾಮನ ಎಲ್ಲ ಅದನ್ನು ಸ್ವಚ್ಛ ಮಾಡ್ತಿದ್ರು. ಇವು ನೋಡ್ರಿ ಇಲ್ಲಿ ಏನೋ ಮಾಡಾಕತ್ತಾರು. ಮನಿ ಪ್ಲ್ಯಾಂಟ್ ಎಲ್ಲ ಚೆಂದಾಗೆ ಮಾಡಾಕತ್ತಾರು. ಮತ್ತು ಈ ಪ್ಲೇಸ್ ಏನೈತಿ, ಇದು ಈ ಪ್ಲೇಸ್ ನಮ್ಮದು ಮೋಸ್ಟ್ ಫೇವ್ರೇಟ್ ಜಾಗ ಐತಿ. ಯಾವಾಗಲೂ ಬೆಳಿಗ್ಗೆ ಸಂಜೆಗೆ ಇಲ್ಲೇ ಮಾತಾಡ್ಕೊತ ಚಹಾ ಕುಡಿತೇವಿ. ಇಲ್ಲೇ ನಾವು ಸಂಜೆ ಮುಂದೆ ಕುಂದು ಚಹಾ ಕುಡಿತಿರ್ತೇವಿ. ಸಾನು ಇಲ್ಲೇ ಗಾರ್ಡನ್ದಾಗ ಆಟ ಆಡ್ತಿರ್ತಾಳು. ಎಲ್ಲೇ ಎಲ್ಲಿಂದ್ರ ಏನಂತೆ ಬೋರ್ಡ್ ಹಚ್ಚಿದೆ? ಚಹಾ ಕುಡಿದ್ಮೇಲೆ ಮಾಡೋದ್ರಿ ನಾನು. ಅದಕ್ಕೂ ಮಾಮಗೆ ಎತ್ತಗೆ ಜಗ ಏನ 4 ಮಂದಿ ಅದೇವು. ನೀನ್ ಇವ್ರು ಅನ್ನತಿದ್ರಿ ಮಮ್ಮ, ನೀನ್ ಇವ್ರು ಅನ್ನತಿದ್ರಿ. ನೀವ್ ಹಂಗ್ ಕೊಂದಿರ್ರಿ ಮಾಮ. ದಸರಾ ಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಅದ್ರ ಡ್ಯಾನ್ಸ್ ಮಾಡ್ಕೊಂತ ಬರ್ತಾರ್ರಿ. ನೀವ್ರು ಅನ್ನತಿದ್ರಿ ಒಂದು ಡ್ಯಾನ್ಸಿಗೆ ಸಿಂಪಲ್ ಸ್ಟೆಪ್ ಕಲಿಸ್ತೇನಿ ಅಂತ ಕಸು. ಗಿಡಕ್ಕೆ ಕಲ್ಲು ಹಾಕ್ತಾರ ಯಾರ? ಈಗ 2 ದಿನ ಐತ್ರಿ ಮಾಡಿ. ಕಲ್ಲು ಹಾಕ್ಬಾರ್ದು ಗಿಡಕ್ಕೆ, ಮಣ್ಣು ಹಾಕ್ಬೇಕು, ನೀರ್ ಹಾಕ್ಬೇಕು ಗಿಡಕ್ಕೆ. ನೀ ಅಜ್ಜ ಕಾತೊಳಗೆ ಹೆಲ್ಪ್ ಮಾಡ್ತೇನಂತ. ಹೌದು, ಕೈಗೇನ ಚುಂಚ್ಕೊಂಡಿ ನೋಡ್ರಿ. ನೀರ್ ಹಾಕೋಕ, ನೀರ್ ಹಾಕ್ಬೇಕು ಸರ್, ನಾವು ಕಲ್ಲು ಹಾಕ್ಬಾರ್ದ. ಇಲ್ಲೇ ಇರೋಣ ಇಲ್ಲ, ನಿಂಗೆ ಮನಾಗ ಆಡಾಕ ಆಟ ಆಡಾಕ ಚಲೋ ಆಗ್ತಿಲ್ಲ. ಅವ್ನು ನೋಡ್ಕೊಕೊಳ್ಳೆ ಬಿಡ. ವಾಸನೆ ಇಲ್ಲೇ ಇದ್ರೆ ಡೈಲಿ ಒಂದೊಂದು ಮಾಡ್ಲಿಕ್ತಿದ್ರಿ. ನೀನು 40 ರೂಪಾಯಿ ಬಿಡ್ಬೋದ ಕೊಡೈತಿ ಮಾಲಿ ಚಟೆಗೆ. ಹಾಂ, 40 ರೂಪಾಯಿ ನಮ್ಮ ಊರಿಗೆ ಹೊಂಟ್ರೆ ನೋಡು. ನಾ ಈ ಕೂದಲ ಸಣ್ಣ ಆಗಿದ್ದಕ್ಕೆ ಐತಿ ಮಾಲಿ ಇಟ್ಕೊಂಡು ಬಿಟ್ಟಿರ್ತೀನಿ. ಉದ್ದಂದ್ರೆ ಸ್ವಲ್ಪ ಇದ್ದಿದ್ರೋಗಿ ಇದ್ವಿ, ಈಗ ಎಲ್ಲ ಹೋಗೇ ಬಿಡ್ತಾವ್ರಿ. ಸಣ್ಣ ಬಾಲ ನಮ್ಗೆ ಹೆಲ್ಪ್ ಮಾಡ್ಬಾ, ನಮಗಾರ. ಹೂವನ ಬಿಡಿಸ್ಕೊಂಡು ಬಂದು ಮನೆ ಕೆಲಸ ಏನೂ ಆಗಿಲ್ಲ.
ಇವತ್ತು ಮಾಮನ ಮೀಟಿಂಗ್ ಆಯಿತು, ಅದಕ್ಕೆ ಬಂದಿದ್ದು ನಾವು. ಮಾಮನ ಮೀಟಿಂಗ್ ಮುಗಿಕೊಡ್ಕೆ ನಾವು ಮನೆ ಕೆಲಸ ಎಲ್ಲ ಮುಗಿಸಿ ರೆಡಿ ಆಗಬೇಕು. ಮತ್ತು ಅಷ್ಟರೊಳಗೆ ಮನೆಗೆ ಇಷ್ಟ ಕೊಟ್ಟಿರ್ತೈತಿ, ಕೆಲಸ ಮಾಡ್ತೀವಿ ಅಂತ. ನಾವು ವರ್ಷಕ್ಕೆ ಒಮ್ಮೆ ಉಳ್ಳಾಗಡ್ಡಿ ತೊಗೊಂಡಿರ್ತೀವಿ. ಅವಾಗ ಕೆಟ್ಟೋಗ್ತಾ ಅಂತ ಕೆಲಸ ಹಿಂಗಿಲ್ಲೇ ಹಾರಾಕಿರ್ತೀವಿ. ಮತ್ತು ಬೆಳಗಾವ್ದಾಗ ಒಂದು ಸ್ವಲ್ಪನೇ ಇಟ್ಕೊಂಡಿರ್ತೀವಿ. ಅತಿ ಮಾಮ ಇಲ್ಲಿ ಬೆಳಗಾವ್ದಾಗಿರ್ತಾರಲ್ಲ, ಅವಾಗ 15 ದಿನಕ್ಕೆ 10 ದಿನಕ್ಕೆ ಒಮ್ಮೆ ಮಾಡ್ತಿರ್ತಾರಲ್ಲ, ಅವಾಗ ಅಲ್ಲಿ ಬೆಳಗಾವ್ದಾಗ ಖಾಲಿ ಆಗಿತ್ತು ಅಂದ್ರೆ ಇಲ್ಲಿ ಬಂದ ಕೆಲಸ ಇಲ್ಲಿಂದ್ರೆ ಅಷ್ಟಕ್ಕಷ್ಟೇ ತೊಗೊಂಡು ಹೋಗ್ತಾರೆ. ಮತ್ತು ಈಗ ಮಾಮ ಅಂತೂ ನಾಷ್ಟ ಮಾಡೇ ಹೋದರು. ನಾವು ಏನೋ ಕೆಲಸ ಮಾಡಾಕತ್ತೀವಿ. ಕೆಲಸ ಮುಗಿಸ್ಕೊಂಡು ಪಟ ರೆಡಿಯಾಗಿ ನಾಷ್ಟ ಮಾಡಿಕೊಂಡು ನಾವು ಅವಾಗ ಮನೆಗೆ ಹೋಗ್ತೀವಿ. ನಮ್ಗೆ ಡೈಲಿ ಉಪ್ಪಿಟ್ಟು ಅವಲಕ್ಕಿ ತಿಂದ ಬೇಸರ ಆಗಿತ್ತು. ಇವತ್ತು ಬಟಾಟೆ ನೋಡಿ ಕೆಲಸ ಪುರಿ ಮಾಡೋಣ ಅಂತೇಳಿ ಐಡಿಯಾ ಬಂತು. ಅತ್ತೇನೋ ಪುರಿ ಮಾಡೋಣ ಇವತ್ತು ಅಂತೇಳಿ ಕೆಲಸ ಬಟಾಟೆ ಸಾರ ಮತ್ತು ಪುರಿ ಮಾಡೇವಿ ನಾಷ್ಟಕ್ಕೆ. ಇಲ್ಲಿ ಈ ಮನೆ ಬಗ್ಗೆ ಹೇಳೋದಾಯ್ತಂದ್ರೆ, ಈ ಮನೆ ಕಟ್ಟೆ 5 ವರ್ಷ ಆಯಿತು. ಈ ಮನೆ ಕಟ್ಟಬೇಕಂದ್ರೆ ಎಲ್ಲರೂ ಭಾಳ ಕಷ್ಟಪಟ್ಟರು. ನಾನು ಒಬ್ಬಾಕಿನ ಬಿಟ್ಟೆ, ಯಾಕಂದರೆ ನನ್ನ ಸಾನಿ ಡೆಲಿವರಿ ಆಗಿತ್ತು. ಅದಕ್ಕೆ ನಾನು ಅವಾಗ ಮನೆಯಾಗಿದ್ದೀನಿ. ಮಾಮ ಡ್ಯೂಟಿ ಮೇಲಿದ್ರು, ಅವ್ರು ಯಾವಾಗ ಸೂಟಿ ಇರ್ತೈತಿ ಬಂದು ಅವ್ರು ಈ ಮನೆ ಕಟ್ಟುವಾಗದು ನೋಡ್ಕೊತಿದ್ರು. ಮತ್ತು ಇವರು ವರ್ಕ್ ಫ್ರಮ್ ಹೋಮ್, ಕೊರೋನಾ ಒಂದಿತ್ತು, ವರ್ಕ್ ಫ್ರಮ್ ಹೋಮ್ ನಡೀತು. ಅವಾಗ ಅವರು ಇಲ್ಲೇ ಒಂದು ಮನೆ ಬಾಡಿಗೆ ತೊಗೊಂಡಿದ್ದು, ಅಲ್ಲೇ ಕೆಲಸ ಮಾಡ್ಕೊಂತ ಆಫೀಸ್ದ ಈ ಮನೆ ಕಟ್ಟುವಾಗೆಲ್ಲ ದೇಖ್ರಿಕೆ ನೋಡ್ಕೊತಿದ್ರು. ಸಾಗರನ್ ಅವಾಗೇನೋ ಕಾಲೇಜ್ಗೆ ಹೋಗ್ತಿದ್ದ, ಅವ ಬೆಳಗಾವಿ ಮನೆಯಾಗನೇ ಇದ್ದ. ಅವ ಒಬ್ಬ ಅಡುಗೆ ಮಾಡ್ಕೊಳ್ಳೋದು, ಕಾಲೇಜ್ ಬರೋದು ಮಾಡ್ತಿದ್ದ ಅವಾಗ. ಮತ್ತು ಅದೇ ಟೈಮ್ದೊಳಗನ ಥಂಡಿನೂ ಆ ವರ್ಷ ಭಾಳ ಅಂದ್ರೆ ಭಾಳ ಇತ್ತು. ಮತ್ತು ನಮ್ಮ ಅತ್ತಿದನೂ ಕೈ ಭಾಳ ನೋವು ಚೆನ್ನಾಗಿತ್ತು. ಆದ್ರೂ ಅವರು ಎಲ್ಲೂ ಹೋಗೋದೇ ಇಲ್ಲೇ ನಿಂತು ಮನೆ ಮುಗಿಯೋ ಮಟನೂ ಭಾಳ ಕಷ್ಟಪಟ್ಟರು. ಮತ್ತು ನಾನಂತೂ ಬರೋಕ್ಕಾಗತ್ತಿರ್ಲಿಲ್ಲ, ಡೆಲಿವರಿ ಆಗಿತ್ತು, ಅವಾಗ ಮನೆಯಾಗಿದ್ದೆ. ಸೊ ಈ ಮನೆ ಸಾನ್ವಿ ಹುಟ್ಟಿದ ವರ್ಷನ ಕಟ್ಟಿದ್ದಕ್ಕೆ ಸಾನ್ವಿ ನಿವಾಸ ಅಂತ ಹೆಸ ಈ ಮನೆ ಹೆಸರಿಟ್ಟೇವಿ. ಇಲ್ಲೇ ಹಳ್ಳಿಯೊಳಗೆ ನೋಡ್ರಿ, ಅಲಾರಾಮ್ ಇಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಬೆಂಗಳೂರದೊಳಗೆ ಬೆಳಗಾವ್ದೊಳಗೆ ನಮ್ಗೆ ಎದ್ದ ಕೂಡಲೇ ಯಾವ ಪಕ್ಷಿಗಳು ಸೌಂಡನ್ನು ಕೇಳಿಸಂಗಿಲ್ಲ. ಇಲ್ಲಿ 6 ಗಂಟೆ ಆಯ್ತಂದ್ರೆ ಸಾಕು, ಕಾಗೆಗಳು ಇರೋಕ್ಕೆ ಚಲೋ ಮಾಡಿಬಿಡ್ತಾವೆ. ಅದು ಅಲಾರಾಮ. ಕಾಯಿಗಳು ಹೋದ್ರೆ ಸೌಂಡಿಗೆ ನಮ್ಗೆ ಹೆಚ್ಚಾಗಿಬಿಡ್ತೈತಿ. ನಾವೀಗ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ನಮ್ಮ ಅವ್ವಗಳ ಮನೆಗೆ ಹೊಂಟೀವಿ. ನಮ್ಮ ಅವ್ವಗಳ ಮನೆ ವಿಡಿಯೋನ ನಾನು ಇನ್ನೊಂದು ಸಲ ಹಾಕ್ತೀನಿ.